ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ವಿಭಾಗದ 3ನೇ ಘಟಕ ಬ್ರಿಟಿಷ್ ಆಡಳಿತದ ಪರಿಣಾಮಗಳ ಮುಂದುವರೆದ ಭಾಗ 3 ನಾವು ಅಭ್ಯಾಸ ಮಾಡ್ತೀವಿ. ಭಾಗ 2ರಲ್ಲಿ ನಾವು ಕಳೆದ ತರಗತಿಯಲ್ಲಿ ಆಧುನಿಕ ಶಿಕ್ಷಣದ ಆರಂಭ ಮತ್ತು ಆಧುನಿಕ ಶಿಕ್ಷಣದಿಂದ ಆದಂತಹ ಪರಿಣಾಮಗಳನ್ನು ಕುರಿತು ಅಭ್ಯಾಸ ಮಾಡಿದ್ವಿ. ಈ ತರಗತಿಯಲ್ಲಿ ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಿರ್ವಹಣೆ ಮಾಡಬೇಕಾದ್ರೆ ಉಂಟಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಕುರಿತು ಅಭ್ಯಾಸ ಮಾಡ್ತಾರೆ. ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಲ ಕಾಲಕ್ಕೆ ಜಾರಿಗೊಳಿಸಿರ್ತಕ್ಕಂಥ ಕಾಯ್ದೆಗಳು ಇಂದಿನ ಸಂವಿಧಾನದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದಂತಹ ಮೈಲಿಗಲ್ಲುಗಳು. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳವಣಿಗೆ ಹೊಂದುತ್ತಾ ಹೋದಾಗೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋದವು. ವ್ಯಾಪ್ತಿ ಹೆಚ್ಚಾದಷ್ಟು, ಬ್ರಿಟಿಷರ ಆಡಳಿತ ಕ್ಷೇತ್ರದ ವ್ಯಾಪ್ತಿ ಹೆಚ್ಚಾದಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳನ್ನ ತರಬೇಕಾದಂತಹ ಅಗತ್ಯ ಬ್ರಿಟಿಷರಿಗೆ ಹೆಚ್ಚಾಗಿದೆ. ಸೊ ಈ ಸುಧಾರಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯರ ಬೇಡಿಕೆಗಳಿಗೂ ಸ್ಪಂದಿಸಬೇಕಾದಂತಹ ಅನಿವಾರ್ಯತೆ ಬ್ರಿಟಿಷರಿಗೆ ತಲೆತು. ಯಾಕೆಂದ್ರೆ ಬೇರೆ ದೇಶದಿಂದ ಬಂದು ಭಾರತದಲ್ಲಿ ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಭಾರತೀಯರ ಬೇಡಿಕೆಗಳಿಗೆ ಆಶೋತ್ತರಗಳಿಗೆ ಸ್ಪಂದಿಸದೇ ಇದ್ದಾಗ ಭಾರತೀಯರ ಪ್ರತಿರೋಧವನ್ನ ಬ್ರಿಟಿಷರು ಎದುರಿಸಬೇಕಾಗುತ್ತೆ. ಸೊ ಇದನ್ನ ಮನಗಂಡಿರ್ತಕ್ಕಂಥ ಬ್ರಿಟಿಷರು ಭಾರತದಲ್ಲಿ ಒಂದಷ್ಟು ಸಂವಿಧಾನಾತ್ಮಕ ಬೆಳವಣಿಗೆಯನ್ನ ಕಾಯ್ದೆಗಳ ರೂಪದಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಒಂದಷ್ಟು ನಿಯಮಗಳನ್ನ ಕಾಯ್ದೆ ರೂಪದಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇದನ್ನ ನಾವು ಸಂವಿಧಾನಾತ್ಮಕ ಬೆಳವಣಿಗೆ ಅನ್ನೋ ಹೆಸರಿನಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ನೋಡಿ ಏನಾಗ್ತಾ ಇದೆ, ಸಂವಿಧಾನಾತ್ಮಕ ಬೆಳವಣಿಗೆ ಓದ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬ್ರಿಟಿಷರು ಚಾರ್ಟರ್ ಕಾಯ್ದೆಗಳನ್ನ ಜಾರಿಗೊಳಿಸ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ, ಜೊತೆಗೆ ಪಿಟ್ಸ್ ಇಂಡಿಯಾ ಕಾಯ್ದೆ. ಪ್ರಮುಖವಾಗಿ ನಾವು ಈ ಘಟಕದ ಕಲಿಕಾಂಶಗಳನ್ನ ಓದ್ಬೇಕಾದ್ರೆ ಹೇಳ್ಬಿಟ್ಟಿದೀವಿ. ಮುಖ್ಯವಾಗಿ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂಥ ಕಾಯ್ದೆಗಳಲ್ಲಿ 1773ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ರೆಗ್ಯುಲೇಟಿಂಗ್ ಶಾಸನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ರೆಗ್ಯುಲೇಟಿಂಗ್ ಶಾಸನವನ್ನು ಬಿಟ್ರೆ ನೆಕ್ಸ್ಟ್ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಬರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಚಾರ್ಟರ್ ಕಾಯ್ದೆಗಳು ಬರುತ್ತೆ. ಕಾಲ ಕಾಲಕ್ಕೆ 20 ವರ್ಷಗಳ ಅವಧಿಗೊಂದ್ಸರಿ ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೊಳಿಸ್ತಾರೆ. ಅವುಗಳನ್ನ ಈ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಮೊಟ್ಟ ಮೊದಲ ಕಾನೂನು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಶಾಸನ ಅಂತ ಕರಿತೀವಿ, ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಕರಿತೀವಿ. ಯಾತಕ್ಕಾಗಿ ಜಾರಿಗೊಳಿಸ್ತಾರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ? ಒಂದಷ್ಟು ಹಿಂದೆ ಹೋಗಿ ನಾವು ನೋಡೋದಾದ್ರೆ 1764ರಲ್ಲಿ ಬಕ್ಸರ್ ಕದನ ನಡೆದಿತ್ತು. ನಾವು ಕಳೆದ ತರಗತಿಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ವಿ ಅಲ್ವಾ? ಬಕ್ಸರ್ ಕದನ ಬ್ರಿಟಿಷರಿಗೆ ಭಾರತದಲ್ಲಿ ಒಂದು ನಿರ್ಣಾಯಕ ಸ್ಥಾನ ತಂದುಕೊಡುತ್ತೆ. ಅದರಲ್ಲೂ ಈ ದೆಹಲಿ ಸುಲ್ತಾನ 2ನೇ ಶಾ ಆಲಂನಿಂದ ಬಂಗಾಳ ಪ್ರದೇಶವನ್ನ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರಿಗೆ 26 ಲಕ್ಷ ರೂಪಾಯಿಗಳ ವಾರ್ಷಿಕ ಹಣವನ್ನ ಸಂದಾಯ ಮಾಡಿಬಿಟ್ಟು ಆ ಪ್ರದೇಶದ ಬಂಗಾಳ ಪ್ರದೇಶದ ದಿವಾನಿ ಹಕ್ಕನ್ನ, ಕಂದಾಯ ವಸೂಲಿ ಮಾಡತಕ್ಕಂತ ಹಕ್ಕನ್ನ ಬ್ರಿಟಿಷರು ತಮ್ಮದಾಗಿಸಿಕೊಂಡ್ರು. ನೋಡಿ ಇಲ್ಲೇನಾಯ್ತು, ಅದಕ್ಕೂ ಇದಕ್ಕೂ ಸಂಬಂಧ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಬ್ರಿಟಿಷರು ದಿವಾನಿ ಹಕ್ಕನ್ನ ಪಡ್ಕೊಂಡ್ರು. ಎಲ್ಲಿ? ಬಂಗಾಳ ಪ್ರದೇಶದಲ್ಲಿ ಕಂದಾಯ ವಸೂಲಿ ಮಾಡತಕ್ಕಂತ ಸಂಪೂರ್ಣ ಅಧಿಕಾರವನ್ನ ಬ್ರಿಟಿಷರು ತಮ್ಮದಾಗಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕಂದಾಯ ವಸೂಲಿ ಮಾಡತಕ್ಕಂತ ಹಕ್ಕನ್ನ ಬ್ರಿಟಿಷ್ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಕಂಪನಿಯ ಹಿತಾಸಕ್ತಿಗಾಗಿ, ಕಂಪನಿಗಾಗಿ ಸಂಗ್ರಹ ಮಾಡತಕ್ಕಂತ
ತೆರಿಗೆಯನ್ನ ವೈಯಕ್ತಿಕ ಕಾರಣಗಳಿಗೆ ದುರುಪಯೋಗ ಮಾಡಿಕೊಳ್ತಾ ಅಧಿಕಾರಿಗಳು ತಾವು ಶ್ರೀಮಂತರಾಗ್ತಾ ಹೋದ್ರು, ಕಂಪನಿ ಹೆಸರಿನಲ್ಲಿ ತಾವು ಹಣವನ್ನ ಮಾಡ್ಕೊಳ್ತಾ ಹೋದ್ರು. ಕಂಪನಿ ಬ್ರಿಟಿಷರಿಂದ ನಿರ್ದಾಕ್ಷಿಣ್ಯವಾಗಿ ಹಣವನ್ನ ವಸೂಲಿ ಮಾಡ್ತಾ ಬ್ರಿಟಿಷರು ಭಾರತೀಯರ ಒಂದು ಕ್ರೌರ್ಯಕ್ಕೆ, ಭಾರತೀಯರ ವಿರೋಧಕ್ಕೆ ಪಾತ್ರವಾಗ್ತಾ ಇತ್ತು. ಸೊ ಇಂತಹ ಸಂದರ್ಭದಲ್ಲಿ ಎಡ್ಮಂಡ್ ಬರ್ಕ್ ಅಂತಕ್ಕಂಥವ್ರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯಿಂದ ಏನು ಆದಾಯ ಪಡೀತಾ ಇದೆ, ಇಂಗ್ಲೆಂಡಿನ ಬ್ರಿಟಿಷ್ ಸರ್ಕಾರ ವಾರ್ಷಿಕವಾಗಿ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯಿಂದ ಏನು ಆದಾಯ ಪಡೀತಾ ಇದೆ ತೆರಿಗೆ ಹಣವನ್ನ, ಇದನ್ನ ಅಪರಾಧ ತೆರಿಗೆ ಅನ್ನೋ ಹೆಸರಿನಲ್ಲಿ ಅವನು ತೀಕ್ಷ್ಣವಾಗಿ ಖಂಡಿಸ್ತಾನೆ, ಟೀಕಿಸ್ತಾನೆ. ಯಾತಕ್ಕಾಗಿ ಟೀಕಿಸ್ತಾನೆ? ಇಲ್ಲಿ ಸಂಗ್ರಹವಾಗ್ತಕ್ಕಂಥ ಆದಾಯ ಏನಿದೆಯಲ್ಲ, ಬ್ರಿಟಿಷ್ ಅಧಿಕಾರಿಗಳು ಪಡ್ಕೊಂಡಿರ್ತಕ್ಕಂಥ ಹಣ ಇದೆಯಲ್ಲ, ಇದು ವಾಮ ಮಾರ್ಗದ ಮೂಲಕ ಪಡ್ಕೊಂಡಿರ್ತಕ್ಕಂಥ ಹಣ. ಭ್ರಷ್ಟಾಚಾರಕ್ಕೆ ಹಿಡಿದು ಕಂಪನಿ ಅಧಿಕಾರಿಗಳು ತುಂಬಾ ಭ್ರಷ್ಟರಾಗಿರ್ತಾರೆ. ಅಧಿಕಾರಿಗಳಿಗೆ ಒಂದು ರೀತಿ ನಿಯಂತ್ರಣ ಇರಲ್ಲ. ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಕಂಪನಿಯ ಹಿತಾಸಕ್ತಿ ಬಿಟ್ಟು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ತಾವು ಶ್ರೀಮಂತರಾಗ್ತಾ ಹೋಗ್ತಾರೆ. ಇದನ್ನ ನೋಡಿಯೂ ಕೂಡ, ಇದನ್ನ ಕಂಡು ಕೂಡ ಬ್ರಿಟಿಷ್ ಸರ್ಕಾರ, ಬ್ರಿಟನ್ನ ಸರ್ಕಾರ ಏನೂ ಮಾಡಲಾಗದೆ ಸುಮ್ಮನೆ ಕೂತ್ಕೊಂಡು, ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯನ್ನ ಇಂಗ್ಲೆಂಡಿನ ಸರ್ಕಾರ ನಿಯಂತ್ರಣ ಮಾಡ್ತಾ ಇಲ್ಲ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ಒಂದಷ್ಟು ನಿಯಂತ್ರಣ ಹೇರಬೇಕು ಅನ್ನೋ ಶಿಫಾರಸು, ಅನ್ನೋ ಕೂಗು ಇಂಗ್ಲೆಂಡ್ ನಲ್ಲಿ ಕೇಳಿಬರುತ್ತೆ. ಭಾರತದಲ್ಲಿರ್ತಕ್ಕಂಥ ಕಂಪನಿಯ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹಣವನ್ನ ದೋಚ್ಕೊಳ್ತಾರೆ ಅಂತ ಹೇಳಿದ್ರೆ, ಮುಂದೊಂದು ದಿವಸ ಬ್ರಿಟನ್ನಿನ ಆರ್ಥಿಕ ವ್ಯವಸ್ಥೆಯನ್ನ ಇದು ಬುಡಮೇಲ್ ಮಾಡಬಹುದು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಬ್ರಿಟನ್ನಿನ ಸರ್ಕಾರ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಗಳು ಭ್ರಷ್ಟರಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ನಿಯಂತ್ರಣ ಹೇರ್ತಕ್ಕಂಥ ಸಲುವಾಗಿ, ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಸಲುವಾಗಿ, ಅವರಿಗೊಂದಷ್ಟು ಲಗಾಮ್ ಹಾಕ್ತಕ್ಕಂಥ ಸಲುವಾಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಇಂಗ್ಲೆಂಡಿನ ಸರ್ಕಾರ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಜಾರಿಗೊಳಿಸಲಾಗುತ್ತೆ. ಸೊ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ರೆಗ್ಯುಲೇಟಿಂಗ್ ಕಾಯ್ದೆಯ ಉದ್ದೇಶ ಏನು ಅಂದ್ರೆ ನಿಯಂತ್ರಣ ಹೇರ್ತಕ್ಕಂಥದ್ದು. ಯಾರಿಗೆ ನಿಯಂತ್ರಣ? ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ನಿಯಂತ್ರಣವನ್ನು ವಿಧಿಸ್ತಕ್ಕಂಥದ್ದು. ಯಾರ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು? ಬ್ರಿಟನ್ ಸರ್ಕಾರ ಭಾರತದ ಈಸ್ಟ್ ಇಂಡಿಯಾ ಕಂಪನಿ, ಭಾರತದಲ್ಲಿ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಯನ್ನ ತನ್ನ ಕಂಟ್ರೋಲ್ಗೆ, ತನ್ನ ನಿಯಂತ್ರಣಕ್ಕೆ ಪಡೆಯುವ ಪ್ರಯತ್ನವನ್ನ ಈ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಆರಂಭಿಸ್ತು, ಮಾಡ್ತು ಅನ್ನೋದನ್ನ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಏನಿದು ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯಾಂಶಗಳೇನು? ಈ ಕಾಯ್ದೆಯನ್ನ ಜಾರಿಗೊಳಿಸಿ ಯಾವ ರೀತಿ ಬ್ರಿಟನ್ನ ಸರ್ಕಾರ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನೋಡಿ. ಈ ಕಾಯ್ದೆ ಬರುವ ಮೊದಲು, ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ 1773ರಲ್ಲಿ ಜಾರಿಗೊಳಿಸುವ ಮೊದಲು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಏನಿತ್ತು, ಬ್ರಿಟನ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪ್ರದೇಶ ಏನಿತ್ತು, ಅವನ್ನ ಪ್ರಮುಖವಾಗಿ 3 ಪ್ರೆಸಿಡೆನ್ಸಿಗಳಾಗಿ ವಿಭಾಗ ಮಾಡಿರ್ತಾರೆ. 3 ಪ್ರೆಸಿಡೆನ್ಸಿಗಳಿತ್ತು. ಯಾವ್ಯಾವ್ದು 3 ಪ್ರೆಸಿಡೆನ್ಸಿಗಳು? ನಿಮ್ಗೆ ಗೊತ್ತಿದೆ ಯಾವ್ಯಾವ್ದು 3 ಪ್ರೆಸಿಡೆನ್ಸಿಗಳು? ಒಂದು ಕಲ್ಕತ್ತಾ ಪ್ರೆಸಿಡೆನ್ಸಿ, ಮತ್ತೊಂದು ಬಾಂಬೆ ಪ್ರೆಸಿಡೆನ್ಸಿ, ಮತ್ತೊಂದು ಮದ್ರಾಸ್ ಪ್ರೆಸಿಡೆನ್ಸಿ.
ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣದಲ್ಲಿ 3 ಪ್ರೆಸಿಡೆನ್ಸಿಗಳಿರುತ್ತೆ. ಈ 3 ಪ್ರೆಸಿಡೆನ್ಸಿಗಳು ಅಂದ್ರೆ ಬಂಗಾಳ, ಮುಂಬೈ, ಮದ್ರಾಸ್ ಪ್ರೆಸಿಡೆನ್ಸಿಗಳು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾರೆ. ಅಂತಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಮೇಲೆ ಬಾಂಬೆ ಪ್ರೆಸಿಡೆನ್ಸಿಗೆ ನಿಯಂತ್ರಣ ಇಲ್ಲ, ಅಥವಾ ಬಾಂಬೆ ಪ್ರೆಸಿಡೆನ್ಸಿನ ಕಲ್ಕತ್ತಾ ನಿಯಂತ್ರಿಸ್ತಾ ಇಲ್ಲ, ಅಥವಾ ಕಲ್ಕತ್ತಾವನ್ನ ಈ 2 ಪ್ರೆಸಿಡೆನ್ಸಿಗಳನ್ನ ನಿಯಂತ್ರಿಸ್ತಾ ಇಲ್ಲ. 3 ಪ್ರೆಸಿಡೆನ್ಸಿಗಳು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಹೆಸರಿನಲ್ಲಿ ಸಂಪೂರ್ಣ ಸ್ವತಂತ್ರವಾಗಿ ಅವರು ವ್ಯಾಪಾರ ವಹಿವಾಟುಗಳಲ್ಲಿ, ಸಾಮ್ರಾಜ್ಯ ನಿರ್ವಹಣೆಯಲ್ಲಿ ತೊಡಕೊಂಡಿದ್ದಾರೆ. ಸೊ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಜಾರಿಗೊಳಿಸಿದ್ರ ಪರಿಣಾಮ ಏನಾಯ್ತು ಅಂತ ನೋಡಿದ್ರೆ, ಈ 3 ಪ್ರೆಸಿಡೆನ್ಸಿಗಳಲ್ಲಿ ಕಲ್ಕತ್ತಾ ಪ್ರೆಸಿಡೆನ್ಸಿ ಏನಿದೆ ನೋಡಿ, ಬಂಗಾಳ ಪ್ರೆಸಿಡೆನ್ಸಿಯನ್ನ ಇನ್ನುಳಿದ 2 ಪ್ರೆಸಿಡೆನ್ಸಿಗಳು ಅಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿ, ರೈಟ್, ನಮಗೆ 3 ಪ್ರೆಸಿಡೆನ್ಸಿಗಳು ಎಲ್ಲೆಲ್ಲಿ ಬರ್ತಾ ಇದೆ ಅನ್ನೋದ್ರ ಕಲ್ಪನೆ ಇದೆ ಅಲ್ವಾ? ರೈಟ್. ನೋಡಿ, ಇಲ್ಲಿ ಮದ್ರಾಸ್ ಅಲ್ಲ ಮುಂಬೈ ಪ್ರೆಸಿಡೆನ್ಸಿ ಬರ್ತಾ ಇದೆ, ಇದು ಮುಂಬೈ, ರೈಟ್. ಇಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಬರ್ತಾ ಇದೆ, ರೈಟ್. ಇಲ್ಲಿ ಕಲ್ಕತ್ತಾ ಪ್ರೆಸಿಡೆನ್ಸಿ ಬರ್ತಾ ಇದೆ, ಕಲ್ಕತ್ತಾ. ಸೊ ಏನಾಯ್ತು, ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಿಸುವ ಸಲುವಾಗಿ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೊಳಿಸಿರು. ಈ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ವೆರಿ ಫಸ್ಟ್ ಪಾಯಿಂಟ್, ಬಂಗಾಳದ ಪ್ರೆಸಿಡೆನ್ಸಿಯನ್ನ ಅಂದ್ರೆ ಕಲ್ಕತ್ತಾ ಪ್ರೆಸಿಡೆನ್ಸಿಯನ್ನ ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲ್ವಿಚಾರಣೆ ಮಾಡತಕ್ಕಂತ ಅಧಿಕಾರವನ್ನ ಬಂಗಾಳಕ್ಕೆ ಕೊಟ್ಟರು. ಬಂಗಾಳ ಪ್ರೆಸಿಡೆನ್ಸಿ ಇನ್ನುಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ನಿಯಂತ್ರಣ ಮಾಡತಕ್ಕಂತ ಅಧಿಕಾರವನ್ನು ಪಡೆಕೊಳ್ತು. ಇರೋ 3 ಪ್ರೆಸಿಡೆನ್ಸಿಗಳನ್ನ ಬಂಗಾಳವನ್ನ ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ನಿಯಂತ್ರಣ ಮಾಡತಕ್ಕಂತ ಅಧಿಕಾರವನ್ನು ಕೊಡ್ತು. ಸೊ ಏನ್ ತೋರಿಸುತ್ತೆ, ಮದ್ರಾಸ್ ಮತ್ತು ಮುಂಬೈ ಪ್ರೆಸಿಡೆನ್ಸಿಗಿಂತ ಬಂಗಾಳ ಪ್ರೆಸಿಡೆನ್ಸಿಗೆ ಹೆಚ್ಚಿನ ಮಾನ್ಯತೆಯನ್ನ ಇಂಗ್ಲೆಂಡಿನ ಬ್ರಿಟನ್ ಸರ್ಕಾರ ನೀಡ್ತಾ ಹೋಯಿತು. ಯಾಕೆಂದ್ರೆ ಭಾರತದಲ್ಲಿ ಬ್ರಿಟಿಷರ ವಸಾಹತುಗಳಲ್ಲಿ, ಬ್ರಿಟಿಷ್ ಸಾಮ್ರಾಜ್ಯದ ಪ್ರೆಸಿಡೆನ್ಸಿಗಳಲ್ಲಿ ತುಂಬಾ ಪ್ರಬಲವಾದ ಪ್ರೆಸಿಡೆನ್ಸಿ ಯಾವುದು ಅಂದ್ರೆ ಅದು ಬಂಗಾಳ ಪ್ರೆಸಿಡೆನ್ಸಿ. ಹಾಗಾಗಿ ಬಂಗಾಳವನ್ನು ಉಳಿದೆರಡು ಪ್ರೆಸಿಡೆನ್ಸಿಗಳ ಮೇಲ್ವಿಚಾರಣೆ ನಿಯಂತ್ರಣವನ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ಪಾಯಿಂಟ್, ಒಂದು 5 ಪ್ರಮುಖ ಅಂಶಗಳನ್ನ ನೀವು ಪಟ್ಟಿ ಮಾಡಬೇಕು. ರೆಗ್ಯುಲೇಟಿಂಗ್ ಕಾಯ್ದೆಯ ಏನು ಪ್ರಮುಖ ಲಕ್ಷಣಗಳನ್ನು ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆಯ ನಿಬಂಧನೆಗಳನ್ನು ತಿಳಿಸಿ ಅಂತಂದಾಗ ನಾವು ಪಾಯಿಂಟ್ ವೈಸ್ ಪಟ್ಟಿ ಮಾಡ್ತಾ ಹೋಗ್ತೀವಿ. ಸೊ 2ನೇ ಪಾಯಿಂಟ್ ಏನು ಅಂತ ನೋಡಿದ್ರೆ, ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆದ. ಬಂಗಾಳದ ಪ್ರೆಸಿಡೆನ್ಸಿ ಉಳಿದೆರಡು ಪ್ರೆಸಿಡೆನ್ಸಿಗಳ ಮೇಲೆ ನಿಯಂತ್ರಣ ಹೊಂದುತ್ತೆ. ಬಂಗಾಳದಲ್ಲಿ ಯಾರು ಗವರ್ನರ್ ಜನರಲ್ ಇರ್ತಾನೋ ಅವನು ಉಳಿದೆರಡು ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗ್ತಾರೆ. ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆದ ಒಂದ. ಯಾಕೆಂದ್ರೆ ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳ ಗವರ್ನರ್ ಆಗ್ತಾನೆ. ಯಾವುದು 3 ಪ್ರೆಸಿಡೆನ್ಸಿ? ಕಲ್ಕತ್ತಾ, ಬಾಂಬೆ, ಮದ್ರಾಸ್. 3 ಪ್ರೆಸಿಡೆನ್ಸಿಗಳ ಗವರ್ನರ್ ಆಗಿ ಬಂಗಾಳದ ಗವರ್ನರ್ ಆ 3 ಪ್ರೆಸಿಡೆನ್ಸಿಗಳನ್ನ ನಿಯಂತ್ರಿಸತಕ್ಕಂತ ಅಧಿಕಾರವನ್ನ ಹೊಂದಿದ್ದಾರೆ. ಥರ್ಡ್ ಪಾಯಿಂಟ್, ಬಾಂಬೆ, ಮದ್ರಾಸ್ ಏನು ಈ ಬಂಗಾಳದ ಗವರ್ನರ್ ಜನರಲ್ ನ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ, ಈ ಗವರ್ನರ್ ಜನರಲ್ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾ 3 ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನ ನೀಡ್ತಕ್ಕಂತ ಡೈರೆಕ್ಷನ್ ಕೊಡ್ತಾ ಹೋಗ್ತಾನೆ. ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ನ ನಿರ್ದೇಶನದ ಮೇರೆಗೆ
ಎಲ್ಲ ಪ್ರೆಸಿಡೆನ್ಸಿಗಳು ಕಾರ್ಯನಿರ್ವಹಿಸಬೇಕಾಗಿತ್ತು. ನೋಡಿ, ಆ ಉಳಿದ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನವನ್ನ ನೀಡ್ತಕ್ಕಂತ, ಆ ಪ್ರೆಸಿಡೆನ್ಸಿಗಳನ್ನ ನಿಯಂತ್ರಿಸ್ತಕ್ಕಂಥ, ಕಂಟ್ರೋಲಿಗೆ ತೆಗೆದುಕೊಳ್ತಕ್ಕಂಥ, ಜೊತೆಗೆ ಆ ಉಳಿದ ಪ್ರೆಸಿಡೆನ್ಸಿಗಳ ಮೇಲ್ವಿಚಾರಣೆ ನಡೆಸ್ತಕ್ಕಂಥ ಅಧಿಕಾರ ಬಂಗಾಳದ ಗವರ್ನರ್ ಜನರಲ್ಗೆ ನೀಡಲಾಗಿದೆ. ಒಂದ್ ರೀತಿ ಬಂಗಾಳದ ಗವರ್ನರ್ ಜನರಲ್ ಭಾರತದಲ್ಲಿ ಸುಪ್ರೀಂ ಅಪ್ಪ. ಯಾಕೆಂದ್ರೆ ಬಂಗಾಳದ ಗವರ್ನರ್ ಜನರಲ್ನ ನಿರ್ದೇಶನ ಇಲ್ಲದೆ, ಅವರ ಮೇಲ್ವಿಚಾರಣೆ ಇಲ್ಲದೆ, ರೈಟ್, ಏನು ಮಾಡಂಗಿಲ್ಲ, ಎಲ್ಲ ಅವನ ನಿಯಂತ್ರಣಕ್ಕೆ ಒಳಪಡ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ, ಒಂದ್ ಅರ್ಥದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳವರು ಕಲ್ಕತ್ತಾ ಪ್ರೆಸಿಡೆನ್ಸಿ ಅವರನ್ನ ಹೇಗ್ ನೋಡ್ಲಿಕ್ಕೆ ಶುರು ಮಾಡ್ತಾರೆ, ಒಂದ್ ರೀತಿ ಇದುವರೆಗೂ ನಾವೆಲ್ಲ ಸ್ವತಂತ್ರ ಆಗಿದ್ವಿ, ಸೊ ಈಗ ಏನ್ ಮಾಡ್ತಾರೆ, ಬಂಗಾಳ ಪ್ರೆಸಿಡೆನ್ಸಿ ನಮ್ಮ ಮೇಲೆ ನಿಯಂತ್ರಣ ಸಾಧಿಸ್ತಾ ಇದೆ ಅನ್ನೋ ಒಂದು ಮನೋಭಾವ ಎರಡೂ ಪ್ರೆಸಿಡೆನ್ಸಿಗಳಲ್ಲಿ ಬರಲಿಕ್ಕೆ ಆರಂಭ ಆಗುತ್ತೆ. ನಾಲ್ಕನೇದು ಬಹಳ ಮುಖ್ಯವಾದಂತಹ ಪಾಯಿಂಟ್, ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ನಾಲ್ಕನೇ ಪಾಯಿಂಟ್ ಬಹಳ ಮುಖ್ಯ. ಏನು ಅಂತ ಹೇಳಿದ್ರೆ, ಬಂಗಾಳದ ಗವರ್ನರ್ ಜನರಲ್ನ ಅನುಮತಿ ಇಲ್ಲದೆ, ಅವನಿಗೆ ತಿಳಿಸದೆ, ಮತ್ತು ಇಂಗ್ಲೆಂಡಿನಲ್ಲಿ ನಿರ್ದೇಶಕರ ಮಂಡಳಿ ಅಂತ ಇದೆ. ನಿರ್ದೇಶಕರ ಮಂಡಳಿ ಇಂಗ್ಲೆಂಡ್ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಆದೇಶ ಇದೆ, ಅಥವಾ ಅವರ ನಿರ್ದೇಶನ ಇದೆ, ಅಥವಾ ಬಂಗಾಳದ ಗವರ್ನರ್ ಜನರಲ್ನ ನಿರ್ದೇಶನ ಇಲ್ಲದೆ, ಅವರ ಪೂರ್ವಾನುಮತಿಯನ್ನ ಪಡೆಯದೆ ಬಾಂಬೆ ಪ್ರೆಸಿಡೆನ್ಸಿ ಅಥವಾ ಮದ್ರಾಸ್ ಪ್ರೆಸಿಡೆನ್ಸಿ ಯಾರ ಮೇಲೆ, ಭಾರತದ ಯಾವುದೇ ರಾಜ್ಯದ ಮೇಲೆ ಯುದ್ಧವನ್ನ ಘೋಷಣೆ ಮಾಡುವಂತಿಲ್ಲ, ಅಥವಾ ಯಾವುದೇ ರಾಜ್ಯದ ಮೇಲೆ ಒಪ್ಪಂದ ಮಾಡಿಕೊಳ್ಳೋ ಹಾಗಿಲ್ಲ. ನೋಡಿ ಏನಾಯ್ತು, ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಎರಡೂ ಪ್ರೆಸಿಡೆನ್ಸಿಗಳು ಯಾರ ನಿಯಂತ್ರಣಕ್ಕೆ ಹೋಗುತ್ತೆ, ಬಂಗಾಳದ ಗವರ್ನರ್ ಜನರಲ್ ನ ನಿಯಂತ್ರಣಕ್ಕೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಬಂಗಾಳದ ಗವರ್ನರ್ ಜನರಲ್ ನ ಕೇಳಬೇಕು, ಇಂಗ್ಲೆಂಡ್ ನಲ್ಲಿ ನಿರ್ದೇಶಕರ ಮಂಡಳಿ ಕೇಳಬೇಕು, ಅವರ ಪೂರ್ವಾನುಮತಿಯನ್ನ ತೆಗೆದುಕೊಂಡು ಇವರು ತಮ್ಮ ಯುದ್ಧಗಳನ್ನಾಗಲಿ ಒಪ್ಪಂದಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಸೊ ಕಂಟ್ರೋಲ್ ಅನ್ನ ಹೇಳ್ತಾ ಇದೆ, ನಿಯಂತ್ರಣಕ್ಕೆ ತರ್ತಾ ಇದೆ. ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಹಾಗಾದ್ರೆ ಸುಪ್ರೀಮಾ, ಅವನನ್ನ ಕೇಳೋರು ಯಾರು ಇಲ್ವಾ? ಇದೆಯಲ್ಲ, ಇಂಗ್ಲೆಂಡಿನ ನಿರ್ದೇಶಕರ ಮಂಡಳಿ ಬಂಗಾಳದ ಗವರ್ನರ್ ಜನರಲ್ಗೆ ನಿರ್ದೇಶನ ಕೊಡ್ತಾ ಇರುತ್ತೆ. ಬಂಗಾಳದ ಗವರ್ನರ್ ಜನರಲ್ ಭಾರತದಲ್ಲಿ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನ ನಿಯಂತ್ರಿಸ್ತಾ ಹೋಗ್ತಾನೆ. ಸೊ ಒಟ್ಟಾರೆ ನಾಲ್ಕನೇ ಪ್ರಮುಖ ಅಂಶ ರೆಗ್ಯುಲೇಟಿಂಗ್ ಕಾಯ್ದೆ. ನಾಲ್ಕನೇ ಪ್ರಮುಖ ಅಂಶ ಏನು ಅಂತ ನೋಡಿದ್ರೆ, ಬಂಗಾಳದ ಗವರ್ನರ್ ಮತ್ತು ಇಂಗ್ಲೆಂಡಿನ ನಿರ್ದೇಶಕರ ಮಂಡಳಿಯ ಪೂರ್ವಾನುಮತಿಯನ್ನ ಪಡ್ಕೊಳ್ದೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಯಾವುದೇ ರಾಜರ ಮೇಲೆ ಯುದ್ಧ ಘೋಷಣೆ ಮಾಡುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ, ಶಾಂತಿ ಸಂಧಾನಗಳನ್ನ ಮಾಡ್ಕೊಳ್ಳೋ ಹಾಗಿಲ್ಲ, ಒಪ್ಪಂದಗಳನ್ನ ಮಾಡ್ಕೊಳ್ಳೋಂಗಿಲ್ಲ. ಅನಿವಾರ್ಯತೆ ಇದ್ರೆ, ತುರ್ತು ಪರಿಸ್ಥಿತಿ ಇತ್ತಪ್ಪ, ಅವರ ಅನುಮತಿ ಪಡ್ಕೊಂಡು ನಿರ್ದೇಶನ ಪಡ್ಕೊಂಡು ಅಲ್ಲಿವರೆಗೂ ಕಾಯ್ಲಿಕ್ಕೆ ಆಗಲ್ಲ. ಸೊ ಅಂತಹ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ಸ್ವತಂತ್ರ ಇತ್ತು. ಬಿಟ್ರೆ ಇನ್ನುಳಿದ ಎಲ್ಲ ಸಂದರ್ಭಗಳಲ್ಲೂ ಇವರ ಪೂರ್ವಾನುಮತಿಯನ್ನ ಪಡ್ಕೊಂಡೆ ತಮ್ಮ ಕೆಲಸ ಕಾರ್ಯಗಳನ್ನ ಅವರು ಮಾಡಿಕೊಳ್ಬೇಕಾಗುತ್ತೆ. ಐದನೇ ಪ್ರಮುಖ ಅಂಶ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ, ರೆಗ್ಯುಲೇಟಿಂಗ್ ಕಾಯ್ದೆಯ ಅನ್ವಯ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ನೆನ್ಪಿಡ್ಬೇಕು, ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ 1773. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಆ ಸುಪ್ರೀಂ ಕೋರ್ಟ್ ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಜೊತೆಗೆ 3 ನ್ಯಾಯಾಧೀಶರುಗಳು
ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಒಬ್ಬ ಮುಖ್ಯ ನ್ಯಾಯಾಧೀಶ, 3 ಸಾಮಾನ್ಯ ನ್ಯಾಯಾಧೀಶರು ಈ ಕಲ್ಕತ್ತಾದಲ್ಲಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಇದಿಷ್ಟು ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯಾಂಶಗಳು ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆಯ ನಿಬಂಧನೆಗಳೇನು ಅಂತ ಕೇಳಿದ್ರೆ ನಮಗೆ ಒಂದು 5 ಪಾಯಿಂಟ್ಗಳನ್ನ ಮುಖ್ಯವಾಗಿ ನೆನಪಿಡಬೇಕು, ಅವುಗಳನ್ನ ಬರೀತಾರೆ. ಸೊ ಒಟ್ಟಾರೆ ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳನ್ನ ಸಂಪೂರ್ಣವಾಗಿ ಇಂಗ್ಲೆಂಡ್ ಸರ್ಕಾರ ತನ್ನ ನಿಯಂತ್ರಣಕ್ಕೆ ಒಳಪಡಿಸತಕ್ಕಂತ ಪ್ರಯತ್ನವನ್ನ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಅದ್ ಮಾಡ್ತಾರೆ. ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ನಂತರದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಉಳಿದೆರಡು, ಒಟ್ಟು 3 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗ್ತಾನೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಬಂಗಾಳದ ಗವರ್ನರ್ ಉಳಿದೆರಡು ಏನು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಇದೆ, ಅವುಗಳಿಗೆ ನಿರ್ದೇಶನ ನೀಡುವ, ಅವುಗಳ ಮೇಲ್ವಿಚಾರಣೆ ನಡೆಸತಕ್ಕಂತ, ಅವುಗಳನ್ನ ನಿಯಂತ್ರಿಸತಕ್ಕಂತ ಅಧಿಕಾರವನ್ನು ಪಡ್ಕೊಳ್ತಾನೆ. ಯಾವುದೇ ತೀರ್ಮಾನ, ಯುದ್ಧ ಮತ್ತು ಶಾಂತಿ ಸಂಧಾನಗಳನ್ನು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ ಒಪ್ಪಿಗೆ ಪಡ್ಕೊಳ್ಬೇಕು, ಅಥವಾ ಇಂಗ್ಲೆಂಡಿನ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಏನ್ ಕರಿತೀವಿ, ಇಂಗ್ಲೆಂಡಿನ ನಿರ್ದೇಶಕರ ಮಂಡಳಿ ಏನಿತ್ತು ಅವರ ಅನುಮತಿಯನ್ನು ಪಡ್ಕೊಂಡು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅವರ ಅನುಮತಿಯನ್ನು ಪಡ್ಕೊಂಡು ತಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ. ಇದಿಷ್ಟು ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯ ಅಂಶ. ನೆಕ್ಸ್ಟ್ ಬಂದ್ಬಿಟ್ಟು 1784ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಪಿಟ್ಸ್ ಇಂಡಿಯಾ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇದ್ದಂತಹ ಕೆಲವೊಂದು ನ್ಯೂನ್ಯತೆಗಳನ್ನ, ಕೆಲವೊಂದು ಅನಿಶ್ಚಿತತೆಗಳನ್ನ, ಕೆಲವೊಂದು ದೋಷಗಳನ್ನ ಸರಿಪಡಿಸತಕ್ಕಂತ ಉದ್ದೇಶದಿಂದ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದೆ. ಈಗಾಗಲೇ ಹೇಳಿದಾಗೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇದ್ದಂತಹ ಅಂಶಗಳು ಕೆಲವೊಂದು ಅನಿಶ್ಚಿತತೆ, ಕ್ಲಾರಿಟಿ ಇರಲಿಲ್ಲ. ಏನ್ ಕ್ಲಾರಿಟಿ? ಬ್ರಿಟಿಷ್ ಸರ್ಕಾರದ ಅಧಿಕಾರ ಎಷ್ಟು, ಕಂಪನಿಯ ಅಧಿಕಾರ ಎಷ್ಟು, ಕಂಪನಿಗೆ ಇರ್ತಕ್ಕಂಥ ಮಿತಿ ಏನು? ಸೊ ಈ ತರದ ಕೆಲವೊಂದು ಅನಿಶ್ಚಿತತೆಗಳು ಎದುರಾಗಿದ್ದರಿಂದ 1784ರಲ್ಲಿ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೊಳಿಸಿ ಸುಮಾರು 11 ವರ್ಷಗಳ ತರುವಾಯ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆನ ಬ್ರಿಟನ್ ಸರ್ಕಾರ ಜಾರಿಗೊಳಿಸಿದೆ. ಈ ಕಾಯ್ದೆಯಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗುತ್ತೆ, ಜೊತೆಗೆ ಇಂಗ್ಲೆಂಡ್ ಸರ್ಕಾರದ ಸಾರ್ವಭೌಮತೆಯನ್ನ ಈ ಕಾಯ್ದೆ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ನೋಡಿ, ಏನು ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖಾಂಶಗಳು ಏನು ಅಂತ ನೋಡೋದಾದ್ರೆ, ಪಿಟ್ಸ್ ಇಂಡಿಯಾ ಕಾಯ್ದೆ 1773ರ ಕಾಯ್ದೆಯ ಅನಿಶ್ಚಿತತೆಗಳನ್ನ ನಿವಾರಿಸಲಿಕ್ಕೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನ, ಕಂಪನಿ ಸರ್ಕಾರದ ಇತಿಮಿತಿಗಳನ್ನ ಸ್ಪಷ್ಟಪಡಿಸ್ತಕ್ಕಂಥದ್ದು ಈ ಕಾಯ್ದೆಯ ಪ್ರಮುಖ ಉದ್ದೇಶ ಆಗುತ್ತೆ. ಇಂಗ್ಲೆಂಡ್ ಸರ್ಕಾರ ಈ ಹೊಸ ಕಾಯ್ದೆಯ ನಿಬಂಧನೆಗಳನ್ನ, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಹೊಸ ನಿಬಂಧನೆಗಳನ್ನ ಏರೋದ್ರ ಮೂಲಕ ಭಾರತದಲ್ಲಿ ಕಂಪನಿ ಸರ್ಕಾರವನ್ನ ನಿರ್ಣಾಯಕವಾಗಿ ನಿಯಂತ್ರಿಸತಕ್ಕಂತ ಕೆಲಸವನ್ನ 1784ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಬ್ರಿಟನ್ ಸರ್ಕಾರ ಮಾಡ್ತಾ ಹೋಗುತ್ತೆ. ಅನಿಶ್ಚಿತತೆಯನ್ನ ನಿವಾರಿಸೋದು, ನೀವು ಪಟ್ಟಿ ಮಾಡೋದಾದ್ರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖಾಂಶಗಳನ್ನ ಬರೆಯಿರಿ ಅಂತ ನೋಡಿದ್ರೆ ನಾವು ರೆಗ್ಯುಲೇಟಿಂಗ್ ಕಾಯ್ದೆಯ ಅನಿಶ್ಚಿತತೆಯನ್ನ ನಿವಾರಿಸತಕ್ಕಂಥದ್ದು ಈ ಕಾಯ್ದೆಯ ಮುಖ್ಯ ಅಂಶ ಆಗಿತ್ತು. ಕಂಪನಿ ಸರ್ಕಾರಕ್ಕಿದ್ದ ಅಧಿಕಾರದ ಮಿತಿಯನ್ನ ಸ್ಪಷ್ಟಪಡಿಸೋದು, ಲಿಮಿಟ್ಸ್ ಏನು. ಸೊ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಪಡ್ಕೊಂಡು ಬಂದಿರತಕ್ಕಂಥ ಒಂದು ಕಂಪನಿ ಕ್ರಮೇಣ ಭಾರತದ ರಾಜಕೀಯವನ್ನ ತನ್ನ
ಹತೋಟಿಗೆ ತೆಗೆದುಕೊಂಡಿರ್ತಕ್ಕಂಥ ಕಂಪನಿ ಸರ್ಕಾರ ಕಂಪನಿಗೆ ಲಾಭ ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗುತ್ತೆ. ಆ ಒಂದು ಹಂತದಲ್ಲಿ ಕಂಪನಿಗೆ ಅಧಿಕಾರಿಗಳಾಗಿ ಬಂದಂತಹ ವ್ಯಕ್ತಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ಅವರನ್ನ ನಿಯಂತ್ರಿಸಲಿಕ್ಕಾಗಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಆ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಂದುವರೆದ ಭಾಗವಾಗಿ ಅದರ ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥ ಇನ್ನಷ್ಟು ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಉದ್ದೇಶದಿಂದ 1784 ಫಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಇದರಲ್ಲಿ ಕಂಪನಿ ಸರ್ಕಾರದ ಇತಿಮಿತಿಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಬ್ರಿಟನ್ ಸರ್ಕಾರವೇ ಅಧಿಕಾರದ ಮೂಲ. ಅಲ್ಟಿಮೇಟ್ ಆಗಿ ಬ್ರಿಟನ್ ಸರ್ಕಾರದ ನಿರ್ದೇಶಕರ ಮಂಡಳಿ ಏನಿದೆ ಅವರ ಸಲಹೆ ಸೂಚನೆಗೆ ಅನುಗುಣವಾಗಿ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು. ಬಿಟ್ರೆ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಸ್ವತಂತ್ರ ಅಲ್ಲ ಅನ್ನೋ ಡೈರೆಕ್ಷನ್ ಅನ್ನ ಫಿಟ್ಸ್ ಇಂಡಿಯಾ ಕಾಯ್ದೆ ನೀಡ್ತಾ ಹೋಗುತ್ತೆ. ಅಧಿಕಾರದ ಮಿತಿಯನ್ನು ಸ್ಪಷ್ಟಪಡಿಸತಕ್ಕಂಥದ್ದು ಈ ಕಾಯ್ದೆಯ ಮುಖ್ಯಾಂಶ. ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಅದುವರೆಗೂ ಇಂಗ್ಲೆಂಡ್ ನಲ್ಲಿ ನಿರ್ದೇಶಕರ ಮಂಡಳಿ ಅಂತ ಇದೆ. ನಾವೀಗಾಗಲೇ ಹಿಂದೆ ಬಹಳಷ್ಟು ಸಾರಿ ಈ ನಿರ್ದೇಶಕರ ಮಂಡಳಿ ಬಗ್ಗೆ ಮಾತಾಡಿದ್ವಿ ಅಲ್ವಾ. ನಿರ್ದೇಶಕರ ಮಂಡಳಿ ಏನ್ ಮಾಡ್ತಾ ಇತ್ತು? ಭಾರತಕ್ಕೆ ಗವರ್ನರ್ ಜನರಲ್ ಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಅಲ್ವಾ. ಕಾರ್ನ್ವಾಲಿಸ್ ನಾಗರಿಕ ಸೇವೆಗಳನ್ನ ಆರಂಭ ಮಾಡ್ತಾ ನೋಡಿ ಅಲ್ವಾ. ನಾಗರಿಕ ಸೇವೆಗಳನ್ನ ಆರಂಭ ಮಾಡಿ ನಾಗರಿಕ ಸೇವೆಗಳಿಗೆ ನೇಮಕ ಆಗ್ತಕ್ಕಂಥವರಿಗೆ ಶಿಕ್ಷಣ ನೀಡಲಿಕ್ಕೆ ಒಂದು ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಆರಂಭ ಮಾಡಿದ್ದ ಅಲ್ವಾ. ಆದ್ರೆ ಆ ಕಾರ್ನ್ವಾಲಿಸ್ ಅನ್ನ ಆ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಆ ಕಾಲೇಜಿಗೆ ಜೊತೆಗೆ ಪರೀಕ್ಷೆಯ ಮೂಲಕ ಅಭ್ಯರ್ಥಿಗಳನ್ನ ಅಧಿಕಾರಕ್ಕೆ ನೇಮಕ ಮಾಡತಕ್ಕಂತ ವ್ಯವಸ್ಥೆಗೆ ಇಂಗ್ಲೆಂಡ್ ನಲ್ಲಿರ್ತಕ್ಕಂಥ ನಿರ್ದೇಶಕರ ಮಂಡಳಿ ಒಪ್ಪಿಗೆ ಕೊಡ್ಲಿಲ್ಲ ಅಲ್ವಾ. ನೆನ್ಪು ಮಾಡ್ಕೊಳ್ಳಿ, ಒಪ್ಪಿಗೆ ಕೊಡ್ಲಿಲ್ಲ. ಏನ್ ಮಾಡಿದ್ರು? ಸುಮಾರು 1754 ಕೂಡ 1853 ಕೂಡ ಬ್ರಿಟಿಷ್ ನಿರ್ದೇಶಕರ ಮಂಡಳಿ, ಇಂಗ್ಲೆಂಡ್ ನಲ್ಲಿರ್ತಕ್ಕಂಥ ನಿರ್ದೇಶಕರ ಮಂಡಳಿನೇ ಭಾರತದಲ್ಲಿ ನಿರ್ದೇಶಕರು ಗವರ್ನರ್ ಜನರಲ್ ಗಳನ್ನ ಮತ್ತು ಇತರೆ ಅಧಿಕಾರಿ ವರ್ಗದವರನ್ನ ಅವರೇ ನೇರವಾಗಿ ನೇಮಿಸ್ತಾ ಇದ್ರು. ಬಿಟ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ನಾಗರಿಕ ಸೇವಾ ಹುದ್ದೆಗಳಿಗೆ, ಪರೀಕ್ಷೆಗಳಿಗೆ ಅವರ ಅವಕಾಶವನ್ನ ಕೊಟ್ಟಿರಲಿಲ್ಲ. ಸೊ ಇದು ನಿರ್ದೇಶಕರ ಮಂಡಳಿ, ನಾವೇನ್ ಹೇಳ್ತೀವಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇದಿತ್ತು. ಆದ್ರೆ 1784 ಏನ್ ಮಾಡ್ತಾರೆ, ಫಿಟ್ಸ್ ಇಂಡಿಯಾ ಕಾಯ್ದೆ ಪ್ರಕಾರ ಈ ನಿರ್ದೇಶಕರ ಮಂಡಳಿಯ ಸ್ಥಾನಕ್ಕೆ ನಿಯಂತ್ರಣ ಮಂಡಳಿ ಅಂತಕ್ಕಂಥ ಒಂದು ಹೊಸ ಮಂಡಳಿಯನ್ನ ಅಸ್ತಿತ್ವಕ್ಕೆ ತರ್ತಾರೆ. ನಿರ್ದೇಶಕರ ಮಂಡಳಿಯ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಅನ್ನೋದನ್ನ ತಂದು ಕೂರಿಸ್ತಾರೆ. ಈ ಹೊಸದಾಗಿ ರಚನೆಯಾಗಿರ್ತಕ್ಕಂಥ ನಿಯಂತ್ರಣ ಮಂಡಳಿಯಲ್ಲಿ 6 ಜನ ಕಮಿಷನರ್ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಬೋರ್ಡ್ ಆಫ್ ಕಂಟ್ರೋಲ್ ನಿಯಂತ್ರಣ ಮಂಡಳಿಯನ್ನ ಬ್ರಿಟನ್ ಸರ್ಕಾರ ಅಸ್ತಿತ್ವಕ್ಕೆ ತರುತ್ತೆ. ಮೂರನೇ ಬಹಳ ಮುಖ್ಯಾಂಶ, ಫಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖಾಂಶಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಸ್ಥಾನದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ಜಾರಿಗೊಳಿಸಿತು. ಅಂದ್ರೆ ನಿರ್ದೇಶಕರ ಮಂಡಳಿಯ ಸ್ಥಾನದಲ್ಲಿ ನಿಯಂತ್ರಣ ಮಂಡಳಿಯನ್ನ ತಂದು ಕೂರಿಸುತ್ತೆ. ಈ ನಿಯಂತ್ರಣ ಮಂಡಳಿಯಲ್ಲಿ 6 ಜನ ಕಮಿಷನರ್ಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅವ್ರ ಕೆಲಸ ಏನಪ್ಪ? ಓಕೆ, ನಿಯಂತ್ರಣ ಮಂಡಳಿ ಜಾರಿಗೊಳಿಸಿತು. ನಿಯಂತ್ರಣ ಮಂಡಳಿಗೆ ಏನ್ ಅಧಿಕಾರ ಕೊಡ್ತು ಅಂದ್ರೆ ನೋಡಿ, ನಾಗರಿಕ ವ್ಯವಹಾರಗಳು, ಸಿವಿಲ್ ಅಫೈನ್ಸ್ ಏನಾದ್ರು ಇದ್ರೆ, ಸಿವಿಲ್ ಅಫೇರ್ಸ್ ನಾಗರಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ
ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ ಕಂದಾಯಕ್ಕೆ ಸಂಬಂಧಿಸಿದ ವಿಷಯಗಳನ್ನ ನಿರ್ದೇಶನ ಮಾಡತಕ್ಕಂತ, ನಿಯಂತ್ರಿಸತಕ್ಕಂತ, ಮೇಲ್ವಿಚಾರಣೆ ನಡೆಸತಕ್ಕಂತ ಸಂಪೂರ್ಣ ಅಧಿಕಾರ ಯಾರಿಗೆ ಬಂತು ಅಂತ ಹೇಳಿದ್ರೆ ಈ ನಿರ್ದೇಶಕರ ಮಂಡಳಿಗೆ ಬರುತ್ತೆ. ಎಲ್ಲಿ? ಇಂಗ್ಲೆಂಡ್ ಅಲ್ಲ, ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ನಾಗರಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೈಗೊಳ್ಳುವ ತೀರ್ಮಾನಗಳನ್ನ ಯಾರ ಗಮನಕ್ಕೆ ತಗೊಂಡ್ಬರ್ಬೇಕು? ನಿರ್ದೇಶಕರ ನಿಯಂತ್ರಣ ಮಂಡಳಿ ಗಮನಕ್ಕೆ ತರಬೇಕು. ಈ ನಿಯಂತ್ರಣ ಮಂಡಳಿಯವರು ಅದು ನಾಗರಿಕ ವ್ಯವಹಾರ ಇರಲಿ, ಮಿಲಿಟರಿ ಕ್ಷೇತ್ರ ಇರಲಿ ಅಥವಾ ಕಂದಾಯ ಕ್ಷೇತ್ರ ಇರಲಿ, ಸೊ ಈ ತರದ ಈ ವಿಷಯಗಳ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಅವುಗಳನ್ನ ನಿಯಂತ್ರಿಸುವ, ಅವುಗಳನ್ನ ನಿರ್ದೇಶಿಸುವ, ಅವುಗಳ ಮೇಲ್ವಿಚಾರಣೆ ನಡೆಸತಕ್ಕಂತ ಅಧಿಕಾರವನ್ನ ಈ ನಿಯಂತ್ರಣ ಮಂಡಳಿಗೆ ತಂದುಕೊಡುತ್ತೆ ಪಿಟ್ಸ್ ಇಂಡಿಯಾ ಕಾಯ್ದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 4. 5ನೇ ಅಂಶ ಬಂದ್ಬಿಟ್ಟು ಪಿಟ್ಸ್ ಇಂಡಿಯಾ ಕಾಯ್ದೆ ಒಂದನ್ನ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಏನ್ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಅಂದ್ರೆ, ಭಾರತೀಯರು ತಾವು ಸಾರ್ವಭೌಮರು ಅಂತ ಅನ್ಕೊಂಡಿದ್ದಾರೆ. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನ ಅವರ ಸ್ವಂತ ಹಕ್ಕಿಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನ ಬ್ರಿಟನ್ ಸರ್ಕಾರದ, ಬ್ರಿಟಿಷ್ ಸಾರ್ವಭೌಮತ್ವದಲ್ಲಿ, ಬ್ರಿಟಿಷ್ ರಾಜಸತ್ತೆಯ ಹಿನ್ನೆಲೆಯಲ್ಲಿ ಇವರು ಹಕ್ಕುಗಳನ್ನ ಪಡ್ಕೊಂಡಿದ್ರ ಬಿಟ್ರೆ ಭಾರತೀಯರಿಗೆ ಸ್ವಂತ ಹಕ್ಕಿಲ್ಲ. ಭಾರತೀಯರು ಸಾರ್ವಭೌಮರಲ್ಲ, ಬದಲಾಗಿ ಬ್ರಿಟನ್ ಸರ್ಕಾರದ ಪರಮಾಧಿಕಾರದ ಅಡಿಯಲ್ಲಿ ಅವರು ಬದುಕಲಿಕ್ಕೆ ಅರ್ಹತೆಗಳನ್ನ ಪಡ್ಕೊಂಡಿದ್ದಾರೆ ಬಿಟ್ರೆ, ಹಕ್ಕುಗಳನ್ನ ಪಡ್ಕೊಂಡಿದ್ದಾರೆ ಬಿಟ್ರೆ, ಭಾರತೀಯರು ಸಾರ್ವಭೌಮತೆ ತಮ್ಮ ಹಕ್ಕು ಅಂತ ಭಾವಿಸತಕ್ಕದ್ದಲ್ಲ ಅಂತ ಕ್ಲಿಯರ್ ಮಾಡುತ್ತೆ. ಅಂದ್ರೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಜಾರಿಗೊಳಿಸುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನ ಬ್ರಿಟನ್ ಸರ್ಕಾರ ಮೊಟಕುಗೊಳಿಸಿತು. ಭಾರತೀಯರಿಗೆ ರಾಜಕೀಯ ಹಕ್ಕುಗಳಿಲ್ಲ. ಅವ್ರೇನ್ ಮಾಡ್ಬೇಕು? ಕಂಪನಿ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸಬೇಕು ಬಿಟ್ರೆ ಅವರಿಗೆ ಯಾವುದೇ ರೀತಿಯ ರಾಜಕೀಯ ಹುದ್ದೆಗಳಿಗೆ ಇರ್ತಕ್ಕಂಥ ರಾಜಕೀಯ ಹಕ್ಕುಗಳನ್ನ ಕಂಪನಿಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧಿಸತಕ್ಕಂಥ ತೀರ್ಮಾನವನ್ನ ಪಿಟ್ಸ್ ಇಂಡಿಯಾ ಕಾಯ್ದೆ ರೂಪುಗೊಳಿಸುತ್ತಾರೆ. ಒಂದನ್ನ ಕ್ಲಿಯರ್ ಮಾಡುತ್ತೆ, ಏನು? ಭಾರತೀಯರಿಗೆ ಸಾರ್ವಭೌಮತೆ, ತಮ್ಮ ಸ್ವಂತ ಹಕ್ಕು ಅಂತ ಪ್ರತಿಪಾದನೆ ಮಾಡಂಗಿಲ್ಲ. ರಾಜಕೀಯ ಹಕ್ಕುಗಳನ್ನ ಮೆಟಕುಗೊಳಿಸಿರ್ತಕ್ಕಂಥ ಬ್ರಿಟನ್ ಸರ್ಕಾರ, ಇಂಗ್ಲೆಂಡ್ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂತ ಘೋಷಣೆ ಮಾಡುತ್ತೆ. ಅಂತಿಮ ಸಾರ್ವಭೌಮ ಯಾರು? ಅಲ್ಟಿಮೇಟ್ ಆಗಿ ಸಾರ್ವಭೌಮತೆ ಯಾರಿಗೆ ಸೇರಿದೆ ಅಂತಂದ್ರೆ ಅದು ಬ್ರಿಟನ್ ಸರ್ಕಾರಕ್ಕೆ ಸೇರಿತು. ಬ್ರಿಟನ್ ಸರ್ಕಾರದ ಹೆಸರಿನಲ್ಲಿ ಸಾರ್ವಭೌಮತೆಯಲ್ಲಿ ಭಾರತೀಯರು ಭಾರತದಲ್ಲಿ ಒಂದಷ್ಟು ಅಧಿಕಾರಗಳನ್ನ, ಸ್ಥಾನಗಳನ್ನ ಪಡ್ಕೊಳ್ತಾರೆ ಬಿಟ್ರೆ ಅದು ತಮ್ಮ ಹಕ್ಕು ಅಂತ ಪ್ರತಿಪಾದನೆ ಮಾಡಂಗಿಲ್ಲ ಅನ್ನೋ ನಿರ್ಣಯಗಳನ್ನ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೊಳಿಸುತ್ತಾರೆ. ಸೊ ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು. ಏನ್ ಕ್ಲಾರಿಫಿಕೇಶನ್? ಬ್ರಿಟನ್ ಸರ್ಕಾರದ ಹಕ್ಕು, ಬ್ರಿಟನ್ ಸರ್ಕಾರದ ಅಧಿಕಾರ ವ್ಯಾಪ್ತಿ ಏನಿದೆ, ಕಂಪನಿಯ ಸರ್ಕಾರದ ಅಧಿಕಾರ ವ್ಯಾಪ್ತಿ. ಕಂಪನಿ ಬ್ರಿಟನ್ ಸರ್ಕಾರದ ಕಂಟ್ರೋಲ್ ಆಗಿದೆ ಅಲ್ವಾ? ನಿರ್ದೇಶಕರ ಮಂಡಳಿಯ ಸ್ಥಾನದಲ್ಲಿ ನಿಯಂತ್ರಣ ಮಂಡಳಿಯನ್ನ ತಂದು ಕೂರಿಸುತ್ತೆ. 6 ಜನ ಕಮಿಷನರ್ಗಳಿರ್ತಾರೆ. ಅವ್ರೇನ್ ಮಾಡ್ತಾರೆ? ಭಾರತದಲ್ಲಿ ನಾಗರಿಕ ಇರ್ಬೋದು ಅಥವಾ ಮಿಲಿಟರಿ ಇರ್ಬೋದು ಅಥವಾ ಕಂದಾಯ ಇರ್ಬೋದು, ಈ ತರದ ವಿಷಯಗಳಲ್ಲಿ ತೀರ್ಮಾನ ಕೈಗೊಳ್ಳುವಾಗ ಅದನ್ನ ನಿರ್ದೇಶನ ಮಾಡ್ತಕ್ಕಂಥ, ನಿಯಂತ್ರಿಸತಕ್ಕಂಥ, ಮೇಲ್ವಿಚಾರಣೆ ಮಾಡ್ತಕ್ಕಂಥ ಸಂಪೂರ್ಣ ಅಧಿಕಾರ ಈ ನಿರ್ದೇಶಕರ ಮಂಡಳಿಗೆ ಹೋಗುತ್ತೆ. ಸೊ ಒಟ್ಟಾರೆ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಜಾರಿಗೊಳಿಸೋದ್ರ ಮೂಲಕ ಕಂಪನಿಯ ಆಡಳಿತವನ್ನ ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ತನ್ನ ಕೈಗೆ ತೆಗೆದುಕೊಳ್ಳುತ್ತೆ. ಸಂಪೂರ್ಣವಾಗಿ ಕಂಪನಿ
ಬ್ರಿಟನ್ ಸರ್ಕಾರದ ನಿರ್ದೇಶನದಂತೆ ಕಾರ್ಯಗಳನ್ನ ಮಾಡುವಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸಿರ್ತಕ್ಕಂಥ ಬ್ರಿಟನ್ ಸರ್ಕಾರ ಯಶಸ್ವಿಯಾಗುತ್ತೆ. ಸೊ ಇವೆರಡು ಪ್ರಮುಖ ಕಾಯ್ದೆಗಳು, ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆ, ಮತ್ತೊಂದು ರೆಗ್ಯುಲೇಟಿಂಗ್ ಕಾಯ್ದೆ. ಇದರ ಜೊತೆಗೆ ಮುಂದೆ ಬರ್ತಕ್ಕಂಥ ಕಾಯ್ದೆಗಳನ್ನ ನಾವು ಚಾರ್ಟರ್ ಕಾಯ್ದೆಗಳು ಅಂತ ಕರಿತೀವಿ. ಏನು ಚಾರ್ಟರ್ ಕಾಯ್ದೆಗಳು? ಯಾವುದು ಚಾರ್ಟರ್ ಕಾಯ್ದೆಗಳು? ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನು? ಜಾತಕವಾಗಿ ಚಾರ್ಟರ್ ಕಾಯ್ದೆಗಳನ್ನ ಬ್ರಿಟಿಷರು ಜಾರಿಗೊಳಿಸ್ತಾರೆ. ನೋಡಿ, ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಬಂದು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರ್ಮಿಟ್ ಅನ್ನ ನವೀಕರಿಸೋದು, ವಿಸ್ತರಣೆ ಮಾಡ್ತಕ್ಕಂಥ. ಏನ್ ವಿಸ್ತರಿಸೋದು? ಭಾರತದಲ್ಲಿದ್ದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ತನ್ನ ತಾಯ್ನಾಡಾದಂತಹ ಇಂಗ್ಲೆಂಡಿನಿಂದ ಪರವಾನಗಿಯನ್ನು ಪರ್ಮಿಟ್ ಪಡ್ಕೊಳ್ಳೋದು. ಎಷ್ಟು ವರ್ಷ ಕೊಡ್ತಿದ್ರು ಪರ್ಮಿಟ್ ಅನ್ನ ಅಂತ ನೋಡಿದ್ರೆ 20 ವರ್ಷಗಳಿಗೆ ಒಮ್ಮೆ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯಾಪಾರಕ್ಕಾಗಿ ಇಂಗ್ಲೆಂಡ್ ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥ ಪರ್ಮಿಟ್ ಅನ್ನ ನವೀಕರಿಸಿಕೊಳ್ಬೇಕಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಪರ್ಮಿಟ್ ಅನ್ನ ನವೀಕರಿಸಬೇಕಾದ್ರೆ ಬದಲಾದ ಸನ್ನಿವೇಶಕ್ಕೆ ತಕ್ಕ ಹಾಗೆ ಆ ಕಾಯ್ದೆಗಳಲ್ಲಿ ಒಂದಷ್ಟು ಹೊಸತನವನ್ನ ಸೇರಿಸ್ತಾ ಹೋಗ್ತಾರೆ, ಒಂದಷ್ಟು ತಿದ್ದುಪಡಿಗಳನ್ನ ಮಾಡ್ತಾರೆ, ಒಂದಷ್ಟು ಹೊಸ ನಿಬಂಧನೆಗಳನ್ನ ವಿಧಿಸ್ತಾ ಹೋಗ್ತಾರೆ. ಆ ನಿಬಂಧನೆಗಳನ್ನ ವಿಧಿಸಿ ಕಂಪನಿ 20 ವರ್ಷಗಳಿಗಾಗಿ ತನ್ನ ಪರವಾನಗಿಯನ್ನ ನವೀಕರಿಸಿಕೊಳ್ಬೇಕಾದ್ರೆ ಇಂಗ್ಲೆಂಡಿನ ಸರ್ಕಾರ ತೆಗೆದುಕೊಂಡಂತಹ ಹೊಸ ನೀತಿಗಳು ಮತ್ತು ಕಾಯ್ದೆಗಳು, ಇವುಗಳ ಸಂಗ್ರಹವೇ ಈ ಚಾರ್ಟರ್ ಕಾಯ್ದೆಗಳು. ಪ್ರಮುಖವಾಗಿ ಒಂದು 4 ಚಾರ್ಟರ್ ಕಾಯ್ದೆಗಳು ಬರುತ್ತೆ. 1793 ಚಾರ್ಟರ್ ಕಾಯ್ದೆಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ 1793 ಈ ಕಡೆ ಹಾಕೋಬೇಡ. 1793ರಲ್ಲಿ ಮೊದಲ ಚಾರ್ಟರ್ ಕಾಯ್ದೆ ಬರುತ್ತೆ. 4 ಚಾರ್ಟರ್ ಕಾಯ್ದೆಗಳು 20 ವರ್ಷ ನಾವು ಹಾಕೊಂಡ್ಬಿಡ್ಬೋದು. 93 ಅಂದ್ರೆ 2003, 1793 ಅಲ್ವಾ? 1803, 1813, ರೈಟ್? 1813 ಇಲ್ಲಿ 1813 ಬಿಟ್ರೆ 1833, 1853, ರೈಟ್? ಈ 4 ಪ್ರಮುಖ ಚಾರ್ಟರ್ ಕಾಯ್ದೆಗಳು. ಈ 4 ಚಾರ್ಟರ್ ಕಾಯ್ದೆಗಳಲ್ಲಿ ಮುಖ್ಯವಾಗಿ 2 ಚಾರ್ಟರ್ ಕಾಯ್ದೆಗಳನ್ನ ಹಲವಾರು ಕಾರಣಗಳಿಗಾಗಿ ಪ್ರಮುಖ ಚಾರ್ಟರ್ ಕಾಯ್ದೆಗಳು ಅಂತ ಕರಿತೀವಿ. ಆ 2 ಚಾರ್ಟರ್ ಕಾಯ್ದೆಗಳನ್ನ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. 1813 ಮತ್ತು 1833 ಚಾರ್ಟರ್ ಕಾಯ್ದೆಗಳನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಚಾರ್ಟರ್ ಕಾಯ್ದೆಗಳು ಅಂತ ನಾವು ಅಭ್ಯಾಸ ಮಾಡ್ತೀವಿ. ಸೊ ನೋಡೋಣ, 1813ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳು ಏನು? ನಾವೀಗಾಗಲೇ ಹೇಳಿದ ಹಾಗೆ ಕಂಪನಿಯ ಪರವಾನಗಿಯನ್ನು ನವೀಕರಿಸುವ ಉದ್ದೇಶಕ್ಕಾಗಿ ನವೀಕರಿಸತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಹೊಸ ಕಾಯ್ದೆಗಳನ್ನ, ನಿಬಂಧನೆಗಳನ್ನ ಕಂಪನಿ ಸರ್ಕಾರಕ್ಕೆ ಏನ್ ವಿಧಿಸುತ್ತೆ ಅವುಗಳನ್ನ ಚಾರ್ಟರ್ ಕಾಯ್ದೆ ಅಂತ ಕರಿತೀವಿ. 1813ರ ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳೇನು ಅಂತ ನೋಡಿದ್ರೆ, ಕಂಪನಿಗೆ ಮುಂದಿನ 20 ವರ್ಷ ಭಾರತದಲ್ಲಿ ಅಧಿಕಾರ ಮಾಡತಕ್ಕಂತ ಅವಕಾಶವನ್ನ 1813ರ ಚಾರ್ಟರ್ ಕಾಯ್ದೆ ನೀಡಿತು. ಚಾರ್ಟರ್ ಕಾಯ್ದೆ ಅಂತ ಬಂದ ತಕ್ಷಣ ನೆನ್ಪಿಟ್ಕೊಳ್ಳಿ, 20 ವರ್ಷಗಳಿಗೊಮ್ಮೆ ಕಂಪನಿಯ ಪರವಾನಗಿಯನ್ನ ನವೀಕರಿಸತಕ್ಕಂತ ಕಾಯ್ದೆಗಳು ಚಾರ್ಟರ್ ಕಾಯ್ದೆಗಳು. ಸೊ 13ರ ಚಾರ್ಟರ್ ಕಾಯ್ದೆ ಪ್ರಕಾರ 20 ವರ್ಷ, ಮುಂದಿನ 20 ವರ್ಷ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಅಧಿಕಾರ ಮಾಡತಕ್ಕಂತ ಒಂದು ಪರವಾನಗಿಯನ್ನ ಬ್ರಿಟನ್ ಸರ್ಕಾರದಿಂದ ಇದು ಪಡ್ಕೊಳ್ತು. ಸೊ ಈ ಕಾಯ್ದೆ ಬರೋಕ್ಕಿಂತ ಮೊದಲು ಅಂದ್ರೆ 1813 ಚಾರ್ಟರ್ ಆಕ್ಟ್
ಬರೋದಕ್ಕಿಂತ ಮೊದಲು ಒಂದು ಕೂಗಿರುತ್ತೆ. ಏನ್ ಕೂಗಿರುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಅವಕಾಶ ಇತ್ತು ಬಿಟ್ರೆ ಬೇರೆಯವರಿಗೆ ಅವಕಾಶ ಇರಲಿಲ್ಲ. ಅಂದ್ರೆ ಬ್ರಿಟನ್ ನಿಂದ ಹೋಗಿರ್ತಕ್ಕಂಥ ಬೇರೆಯವರು ಕೂಡ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಕಂಪನಿ ಹೆಸರಿನಲ್ಲಿ ಮಾತ್ರ ಅವಕಾಶ ಇತ್ತು. ಕಂಪನಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡಿ ಅಲ್ಲಿಂದ ಬ್ರಿಟನ್ನಿಗೆ ತಂದ್ಬಿಟ್ಟು ಬ್ರಿಟನ್ ನಲ್ಲಿ ಅದನ್ನ ಅಗತ್ಯವರೆಗೆ ಮಾರ್ತಾ ಇದ್ರು ಬಿಟ್ರೆ, ಬ್ರಿಟನ್ನಿನಿಂದಲೇ ಬಂದು ಬೇರೆಯವರು ಭಾರತದಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಅದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಈ ಕಾಯ್ದೆ ಪ್ರಕಾರ, ಚಾರ್ಟರ್ ಕಾಯ್ದೆ ಪ್ರಕಾರ, ಕಂಪನಿಯ ಜೊತೆಗೆ ಕಂಪನಿ ಮಾತ್ರವಲ್ಲದೆ ಇಚ್ಛೆ ಇರುವವರೆಲ್ಲರೂ ಕೂಡ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅನ್ನೋ ಕೂಗು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಸೊ ಅದಕ್ಕೆ ಸ್ಪಂದಿಸಿರ್ತಕ್ಕಂಥ ಇಂಗ್ಲೆಂಡ್ ಸರ್ಕಾರ ಏನ್ ಮಾಡುತ್ತೆ, 1813 ಚಾರ್ಟರ್ ಕಾಯ್ದೆಯನ್ನ ಜಾರಿಗೊಳಿಸಬೇಕಾದ್ರೆ ಮುಂದಿನ 20 ವರ್ಷಗಳಿಗೆ ಕಂಪನಿಗೆ ಅಧಿಕಾರ ನೀಡುವುದರ ಜೊತೆಗೆ ಇಚ್ಛೆಯುಳ್ಳವರೆಲ್ಲರೂ ಕೂಡ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನ ನೀಡುತ್ತೆ. ಬಹಳ ಮುಖ್ಯ, ಮುಕ್ತ ಅವಕಾಶ. ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಮುಕ್ತ ಅವಕಾಶಗಳನ್ನ ಕೊಡುತ್ತೆ. ಮುಕ್ತ ವ್ಯಾಪಾರದ ಶಕೆ ಆರಂಭ ಆಗುತ್ತೆ ನೋಡಿ ಇಲ್ಲಿಂದ. 1813 ಚಾರ್ಟರ್ ಆಕ್ಟ್ ನಿಂದಾಗಿ ಭಾರತದಲ್ಲಿ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಸಿಕ್ತು ಬ್ರಿಟನ್ನ ನಾಗರಿಕರಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ. ಅದುವರೆಗೂ ಕೇವಲ ಕಂಪನಿ ಮಾತ್ರ ವ್ಯಾಪಾರಕ್ಕೆ ಅವಕಾಶವನ್ನ ಪಡ್ಕೊಂಡಿತ್ತು. ಈಗ ಮುಕ್ತವಾಗಿ ಯಾರು ಬೇಕಾದ್ರೂ ಇಚ್ಛೆಯುಳ್ಳವರು ಭಾರತ ಜೊತೆಗೆ ವ್ಯಾಪಾರವನ್ನ ಮಾಡಬಹುದು. ಎರಡನೇ ಅಂಶ ಏನು ಅಂತ ನೋಡಿದ್ರೆ, ಒಂದು ಹೊಸ ಪರ್ವ ಆರಂಭ ಆಗುತ್ತೆ, ಒಂದು ಹೊಸ ಕಾಲ. ಏನ್ ಕಾಲ ಅಂತ ಹೇಳಿದ್ರೆ, ಅದು ಅನುಮತಿಯನ್ನ ಕೊಡ್ತಕ್ಕಂತ, ಪರವಾನಗಿಯನ್ನ ಕೊಡ್ತಕ್ಕಂತ ಒಂದು ಹೊಸ ಶಕೆ ಆರಂಭ ಆಗುತ್ತೆ. ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭ ಆಯಿತು. ಯಾರು ಅನುಮತಿ ಕೊಡೋರು? ಯಾರು? ಯಾವುದಕ್ಕಾದ್ರೂ ಕಂಪನಿ ಇಂಗ್ಲೆಂಡ್ ಸರ್ಕಾರಕ್ಕೆ ಕೇಳಬೇಕು, ಇಂಗ್ಲೆಂಡ್ ಸರ್ಕಾರ ಅದಕ್ಕೆ ಅನುಮತಿ ಕೊಡಬೇಕು, ಪರವಾನಗಿ. ಇಂಗ್ಲೆಂಡ್ ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು, ಪರವಾನಗಿ ಪಡ್ಕೊಳ್ಬೇಕು, ಮುಂದುವರಿಬೇಕು. ಸೊ ಒಂದು ಹೊಸ ಪರ್ವ ಆರಂಭ ಆಗುತ್ತೆ. ಅದನ್ನ ಅನುಮತಿ ಮತ್ತು ಪರವಾನಗಿ ನೀಡ್ತಕ್ಕಂಥ ಹೊಸ ಶಕೆ, ಹೊಸ ಕಾಲ ಅಂತ ಕರಿತೀವಿ. ಸೊ ಭಾರತದ ಪ್ರಮುಖ ಹುದ್ದೆಗಳು ಅಂತ ಬಂದಾಗ 2 ಹುದ್ದೆಗಳು ಬರ್ತಾ ಇದೆ. ಒಂದು ಗವರ್ನರ್ ಜನರಲ್ ನ ಹುದ್ದೆ. ಯಾಕೆಂದ್ರೆ ಭಾರತದಲ್ಲಿ ಬಂಗಾಳ ಅಂದ್ರೆ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ, 3 ಪ್ರೆಸಿಡೆನ್ಸಿಗಳನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋರು ಯಾರು ಅಂತ ಹೇಳಿದ್ರೆ ಗವರ್ನರ್ ಜನರಲ್. ಹಾಗಾಗಿ ಈ ಗವರ್ನರ್ ಜನರಲ್ ಸ್ಥಾನ ಬಹಳ ಉನ್ನತವಾಗಿದೆ, ಬಹಳ ಮಹತ್ವದ್ದು ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಸೇನೆಯ ಮಹಾಮುಖ್ಯಸ್ಥ ಅಂತ ಕರಿತೀವಿ. ಯಾಕೆಂದ್ರೆ ಭಾರತದಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಿದ್ದು ಸೇನಾ ಮುಖ್ಯಸ್ಥ. ಹಾಗಾಗಿ ಈ 2 ಮಹತ್ವದ ಹುದ್ದೆಗಳಿಗೆ ನೇಮಕ ಮಾಡತಕ್ಕಂತ ಅಧಿಕಾರ ಬೋರ್ಡ್ ಆಫ್ ಕಂಟ್ರೋಲ್ ಏನಿತ್ತು, ನಿಯಂತ್ರಣ ಮಂಡಳಿ ಏನಿತ್ತು, ಆ ನಿಯಂತ್ರಣ ಮಂಡಳಿಗೆ ಹೋಗುತ್ತೆ. ಥರ್ಡ್ ಪಾಯಿಂಟ್, ಮೂರನೇ ಪ್ರಮುಖ ಅಂಶ, ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನ ನಿರ್ದೇಶಕರ ಮಂಡಳಿ ನೇಮಿಸತಕ್ಕಂತ ಅಧಿಕಾರವನ್ನ ಹೊಂದಿತ್ತು. ಅಂದ್ರೆ 2 ಹುದ್ದೆಗಳಿಗೆ ನಿರ್ದೇಶಕರ ಮಂಡಳಿ, ಇಂಗ್ಲೆಂಡ್ ನಲ್ಲಿ ಇದ್ಕೊಂಡು ನಿರ್ದೇಶಕರ ಮಂಡಳಿ ಈ 2 ಪ್ರಮುಖ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರವನ್ನ ತಾನಿಟ್ಕೊಳ್ಳುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ 1813 ಚಾರ್ಟರ್ ಕಾಯ್ದೆ ಪ್ರಮುಖ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಆರಂಭ ಆಗುತ್ತೆ, ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಆರಂಭ ಆಗುತ್ತೆ 1813 ಚಾರ್ಟರ್ ಆಕ್ಟ್ ನಿಂದ. ಅಲ್ಲಿಯವರೆಗೆ 1813 ಚಾರ್ಟರ್ ಆಕ್ಟ್ ಜಾರಿಗೊಳಿಸುವ ಮೊದಲು ಕ್ರೈಸ್ತ ಮಿಷನರಿಗಳು, ಚರ್ಚ್ಗಳು ಭಾರತವನ್ನ ಪ್ರವೇಶಿಸುವ ಹಕ್ಕನ್ನ ಪಡೆದಿರಲಿಲ್ಲ. ಆದ್ರೆ ಯಾವಾಗ ಕ್ರೈಸ್ತ ಮಿಷನರಿಗಳಿಗೆ, ಚರ್ಚ್ಗಳಿಗೆ ಭಾರತವನ್ನ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ, ಭಾರತದಲ್ಲಿ ಹೊಸ ಜ್ಞಾನವನ್ನ ಪಸರಿಸ್ತಕ್ಕಂಥ,
ಒಂದು ನೈತಿಕ ಧಾರ್ಮಿಕ ಭಾರತೀಯರ ನೈತಿಕ ಧಾರ್ಮಿಕ ಸ್ಥಿತಿಯನ್ನ ಒಂದು ಮನೋಭಾವನ ಉನ್ನತೀಕರಿಸ್ತಕ್ಕಂಥ ಎತ್ತರಿಸ್ತಕ್ಕಂಥ ಜವಾಬ್ದಾರಿಯನ್ನ ಕ್ರೈಸ್ತ ಮಿಷನರಿಗಳು ಸಂಘ ಸಂಸ್ಥೆಗಳು ವಹಿಸಿಕೊಳ್ಳುತ್ತಾರೆ. ಪರಿಣಾಮ ಏನಾಯ್ತು? ಡೈರೆಕ್ಷನ್ ಕೊಡ್ತಾರೆ. ಬ್ರಿಟಿಷ್ ಸರ್ಕಾರ ಕ್ರೈಸ್ತ ಮಿಷನರಿಗಳಿಗೆ ಡೈರೆಕ್ಷನ್ ಕೊಡುತ್ತೆ. ಏನ್ ಡೈರೆಕ್ಷನ್ ಕೊಡುತ್ತೆ? ಭಾರತಕ್ಕೆ ಹೊರಡ್ರಿ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಸಂಸ್ಥೆಗಳನ್ನ ಆರಂಭ ಮಾಡಿ. ಕ್ರೈಸ್ತ ಮಿಷನರಿಗಳು ಶಿಕ್ಷಣವನ್ನ ಕೊಡ್ತಾ ಇದ್ದಿದ್ದು ಭಾರತೀಯ ಭಾಷೆಗಳಲ್ಲ, ಬದಲಾಗಿ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತೆರೀಲಿಕ್ಕೆ ಕ್ರೈಸ್ತ ಮಿಷನರಿಗಳಿಗೆ ಅವಕಾಶ ಕೊಡುತ್ತೆ. ಅದರ ಜೊತೆಗೆ ಕ್ರೈಸ್ತ ಧರ್ಮವನ್ನ ಚರ್ಚುಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅವಕಾಶ ಸಿಗುತ್ತೆ. ಜೊತೆಗೆ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡ್ತಕ್ಕಂಥ, ಇಂಗ್ಲಿಷ್ ಶಿಕ್ಷಣವನ್ನ ಆರಂಭಿಸ್ತಕ್ಕಂಥ ಕೆಲಸವನ್ನ ಕ್ರೈಸ್ತ ಮಿಷನರಿ ಆರಂಭ ಮಾಡ್ತಾರೆ. ಸೊ ಅಲ್ಲಿವರೆಗೂ ಕ್ರೈಸ್ತ ಮಿಷನರಿಗಳು ಭಾರತವನ್ನು ಪ್ರವೇಶ ಮಾಡಿರಲಿಲ್ಲ. 1813 ಚಾರ್ಟರ್ ಆಕ್ಟ್ ನ ತರುವಾಯ ಏನಾಗುತ್ತೆ? ದೊಡ್ಡ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತದ ಕಡೆಗೆ ಮುಖ ಮಾಡ್ತವೆ. ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಶಾಲಾ ಕಾಲೇಜುಗಳನ್ನ ಆರಂಭ ಮಾಡ್ತವೆ, ಚರ್ಚ್ಗಳನ್ನ ಆರಂಭ ಮಾಡ್ತವೆ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ತವೆ. ಕ್ರೈಸ್ತ ಧರ್ಮವನ್ನ ಜನಪ್ರಿಯಗೊಳಿಸ್ತಕ್ಕಂಥ, ಕ್ರೈಸ್ತ ಧರ್ಮವನ್ನ ಹರಡತಕ್ಕಂಥ, ತಮ್ಮ ಇಂಗ್ಲಿಷ್ ಶಿಕ್ಷಣದ ಮೂಲಕ ಭಾರತೀಯರಲ್ಲಿ ವಿಚಾರವಂತಿಕೆಯನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಕ್ರೈಸ್ತ ಮಿಷನರಿಗಳು ಆರಂಭಿಸ್ತಾರೆ. ನೋಡಿ, ಆಗ ಭಾರತಕ್ಕೆ ಆಗಮಿಸಿದಂತಹ ಕ್ರೈಸ್ತ ಮಿಷನರಿಗಳು ಇವತ್ತಿಗೂ ಕೂಡ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ವರ್ಷಗಳು ಉರುಳಿ ಸರ್ಕಾರಗಳ ಬದಲಾವಣೆ ಆದರೂ ಕೂಡ ಇವತ್ತಿಗೂ ಕೂಡ ಭಾರತದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೈಸ್ತ ಮಿಷನರಿಗಳು ಕೂಡ ಇದೆ. ತುಂಬಾ ಒಳ್ಳೆಯ ಎಜುಕೇಶನ್ ಗಳನ್ನ ನೀಡ್ತಾರೆ, ಎಜುಕೇಶನ್ ಕೊಡ್ತಾರೆ. ಬಿಕಾಸ್ ನಮಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಅವಕಾಶ ಕಲ್ಪಿಸಿದ್ದು ನಮ್ಮ ಭಾರತೀಯರ ವಿಚಾರವಂತಿಕೆ, ಬೌದ್ಧಿಕ ಮಟ್ಟ, ಜೊತೆಗೆ ವಿಮರ್ಶಾತ್ಮಕವಾಗಿ ಪ್ರತಿಯೊಂದು ವಿಷಯವನ್ನ ಆಲೋಚಿಸ್ತಕ್ಕಂಥ, ತರ್ಕಿಸ್ತಕ್ಕಂಥ ಮನೋಭಾವ ಬೆಳಿಲಿಕ್ಕೆ ಕಾರಣ ಈ ಕ್ರೈಸ್ತ ಮಿಷನರಿಗಳು ಅಂತ ಕೂಡ ನಾವು ಒಪ್ಕೊಳ್ಬೇಕು. ಸೊ ಇದಿಷ್ಟು 1813 ಚಾರ್ಟರ್ ಕಾಯ್ದೆ ಅಂತ ಬಂದಾಗ ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳೇನು ಅಂತ ಹೇಳಿದ್ರೆ 5 ಪ್ರಮುಖ ಅಂಶಗಳನ್ನ ನಾವು ಪಟ್ಟಿ ಮಾಡ್ತೀವಿ.